ನಮಸ್ಕಾರ ವೀಕ್ಷಕರೇ, ಮಹಾಯುದ್ಧ ನ್ಯೂಸ್ಗೆ ಸ್ವಾಗತ. ಬೆಳಗಾವಿ ಜಿಲ್ಲೆಯ ಕಾಗವಾಡ ತಾಲೂಕಿನ ಪಾಂಡೆಗಾವ ಕಂಗೋಳಿ ರಸ್ತೆ ಈಗ ಸಂಪೂರ್ಣವಾಗಿ ಕೆಸರಿನ ಹೊಂಡವಾಗಿ ಮಾರ್ಪಟ್ಟಿದೆ. ಗ್ರಾಮಸ್ಥರು ಪ್ರತಿದಿನ ಕೂಡ ಈ ರಸ್ತೆಯಲ್ಲಿ ನರಕ ಯಾತನೆ ಅನುಭವಿಸ್ತಾ ಇದ್ದಾರೆ. ಇದು ಕಾಗವಾಡ ತಾಲೂಕಿನ ಪಾಂಡೆಗಾವ್ನಿಂದ ಕಂಗೋಳಿ ಗ್ರಾಮಕ್ಕೆ ಸಂಪರ್ಕ ಕಲ್ಪಿಸುವಂತ ಪ್ರಮುಖವಾದ ರಸ್ತೆ. ಭಾರಿ ವಾಹನಗಳ ನಿರಂತರ ಸಂಚಾರದಿಂದಾಗಿ ರಸ್ತೆ ಹಾಳಾಗಿದೆ. ಸಣ್ಣ ಮಳೆಯಾದರೂ ಕೂಡ ಇಡೀ ಮಾರ್ಗ ಕೆಸರುಮಯವಾಗಿಬಿಡುತ್ತೆ. ಇಲ್ಲಿ ಪ್ರತಿನಿತ್ಯ ಶಾಲಾ ಕಾಲೇಜಿಗೆ ಹೋಗೋದಕ್ಕೆ ವಿದ್ಯಾರ್ಥಿಗಳು, ಕುಡಿಯುವ ನೀರಿಗಾಗಿ ಪರದಾಡುವಂತಹ ವೃದ್ಧರು ಹಾಗೂ ತುರ್ತು ಚಿಕಿತ್ಸೆಗೆ ಆಸ್ಪತ್ರೆಗೆ ತೆರಳಬೇಕಾದ ಗರ್ಭಿಣಿಯರು, ರೋಗಿಗಳು ತಮ್ಮ ಜೀವವನ್ನ ಅಂಗೈಯಲ್ಲಿ ಹಿಡಿದುಕೊಂಡು ಸಂಚಾರ ಮಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಗ್ರಾಮ ಪಂಚಾಯಿತಿಯಿಂದ ಹಿಡಿದು ತಾಲೂಕು ಆಡಳಿತ, ತಹಶೀಲ್ದಾರ್, ಶಾಸಕರು, ಚಿಕ್ಕೋಡಿ ಲೋಕಸಭಾ ಸಂಸದರು, ಜಿಲ್ಲಾಧಿಕಾರಿಗಳು ಹಾಗೂ ಲೋಕೋಪಯೋಗಿ ಸಚಿವ ಸತೀಶ್ ಜಾರಕಿಹೊಳಿ ಅವರಿಗೂ ಪೋಸ್ಟ್ ಮೂಲಕ ಮನವಿಯನ್ನ ಸಲ್ಲಿಸಲಾಗಿದೆ. ಆದರೆ ಇಲ್ಲಿಯ ತನಕ ಯಾವುದೇ ಒಬ್ಬ ಅಧಿಕಾರಿಯಾಗಲಿ ಜನಪ್ರತಿನಿಧಿಗಳಾಗಲಿ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ಮಾಡದೇ ಇರುವುದು ಸಾರ್ವಜನಿಕರ ಒಂದು ಆಕ್ರೋಶಕ್ಕೆ ಕಾರಣವಾಗಿದೆ. ಗ್ರಾಮ ಪಂಚಾಯಿತಿಯಿಂದ ರಾಷ್ಟ್ರಪತಿಗಳವರೆಗೂ ಪ್ರತಿಯೊಬ್ಬರಿಗೂ ಕಣ್ಣು ತೆರೆಸುವಂತೆ ಕೇಳಲಾಗ್ತಾ ಇರುವ ಪ್ರಶ್ನೆ ಒಂದೇ, ಇನ್ನಾದರೂ ಈ ರಸ್ತೆ ಸುಧಾರಣೆ ಮಾಡ್ತೀರಾ ಅಥವಾ ಜನರ ಪ್ರಾಣದ ಜೊತೆ ಚೆಲ್ಲಾಟ ಆಡುವುದನ್ನು ಮುಂದುವರಿಸ್ತೀರಾ? ತಕ್ಷಣವೇ ಆಡಳಿತ ಎಚ್ಚೆತ್ತುಕೊಂಡು ಶಾಶ್ವತ ರಸ್ತೆ ನಿರ್ಮಾಣಕ್ಕೆ ಮುಂದಾಗದೇ ಇದ್ರೆ ಕಾಗವಾಡದಲ್ಲಿ ಉಗ್ರ ಸ್ವರೂಪದ ಚಳುವಳಿ ಖಚಿತ ಅಂತ ರಾಷ್ಟ್ರ ಕ್ರಾಂತಿ ನ್ಯೂಸ್ಗೆ ಸಾರ್ವಜನಿಕರು ತಿಳಿಸಿದ್ದಾರೆ. ವರದಿ ಮಹೇಶ್ ಶರ್ಮಾ. ಸರ್, ಇಲ್ಲಿ ಏನಾಗ್ತಾ ಇದೆ ರೀ? ಇದು ರೋಡ ಎಲ್ಲಿಗೆ ಹೋಗ್ತಿದ್ರಿ? ಸಲಗರ್ ಹೋಗ್ತಿದ್ರಿ. ಈ ರೋಡ ಭಾಳ ಕೆಟ್ಟೈತ್ರಿ. ಮತ್ತು ಇದನ್ನ ಅಧಿಕಾರಿಗಳ ಗಮನಕ್ಕೆ ಯಾರಿಗಾದ್ರೂ ತಂದಿರಿ? ಎಲ್ಲರಿಗೂ ಈಗ ನಾವು ನೋಟಿಸ್ ಕೊಟ್ಟಿದ್ವಿ ಎಲ್ಲರಿಗೆ. ಈಗಾಗಲೇ ಏನ್ರಿ ಎಲ್ಲರಿಗೂ ಕೊಟ್ಟಿಗೆ ತಹಶೀಲ್ ಯಾರ್ಯಾರಿಗೆ ಕೊಟ್ಟಿರಿ? ಗ್ರಾಮ ಪಂಚಾಯತಿ, ತಹಶೀಲ್ದಾರ, ಆಮೇಲೆ MP, MLA ಎಲ್ಲರಿಗೂ ಕೊಟ್ಟಿದ್ವಿ. ಎಲ್ಲರಿಗೂ ಕೊಟ್ಟಿರಿ? ಇನ್ನೇ ತನಕ ಅವ್ರದ್ದು ಏನು ನಮ್ಗೆ ರೆಸ್ಪಾನ್ಸ್ ಬಂದಿಲ್ಲ. ಯಾವುದೇ ರೀತಿ ನೀವು ಮನವಿ ಕೊಟ್ಟರು ಅವ್ರು ಸರಿಯಾಗಿ ಸ್ಪಂದನೆ ಮಾಡಿಲ್ಲ ಸರ್. ಮತ್ತೆ ಇಲ್ಲಿ ತೊಂದರೆಗಳು ಯಾವ ರೀತಿ ಆಗ್ತಾ ಇದಾರೆ ನಿಮ್ಗೆ? ಈ ರಸ್ತೆ ಹದಗೆಡೋದ್ರಿಂದ ಇಲ್ಲಿ ಕುಡಿ ನೀರಿನ ವ್ಯವಸ್ಥಾನೂ ಇಲ್ರಿ. ಮೊದಲೇ ಮಾತ್ರ ಮುಂಜಾನೆ ಒಮ್ಮೆ ಮಧ್ಯಾಹ್ನ ಒಮ್ಮೆ ಒಂದು ಕ್ಯಾನ್ ತೊಗೊಂಡು ನಾವು ನೀರಿಗೆ ಹೋಗ್ಬೇಕು. ಇಲ್ಲೇ ಪಾಂಡೆಗಾಂವ್ ಕೆಳೆಗಾಂವ್ಗೆ ಹೋಗ್ಬೇಕು. ಇದು ಇಲ್ಲಿ ಮನ್ಯಾಗ ಹಿರಿಯರು ಅವರು ಇವ್ರು ಹೋಗ್ತಾರೆ, ಅವ್ರಿಗೆ ಹೋಗ್ಲಾಕ ಅನಾನುಕೂಲ ಐತಿ. ಮಳೆ ಆತಂದ್ರೆ ಯಾರು ನಡ್ಕೊತ ಹೋಗ್ಲಾಕ ಅಸಾಧ್ಯ ಐತಿ. ಹಿಂಗಾಗಿ ಮತ್ತು ವಾಹನಗಳನ್ನ ಹೋಗಂಗಿಲ್ರಿ ಮಳೆ ಆತಂದ್ರೆ. ಇಲ್ಲಿ ರಸ್ತೆ ಮಾಡ್ಲಿಲ್ಲ ಅಂದ್ರೆ ನೀವು ಯಾವ ರೀತಿ ಇಲ್ಲಿ ಯಾರಿಗೆ ಅನುಕೂಲ ಇಲ್ರಿ? ಡೆಲಿವರಿ ಪೇಷಂಟ್ ಇದ್ರೆ ಮನ್ಯಾಗ ಮಾಡ್ಕೋಬೇಕ್ರಿ. ಹಂಗ ಅವ್ರು ಅಲ್ಲಿ ಬಿಟ್ಟು ಸಾಯ್ಬೇಕು. ಅಲ್ಲ, ದವಾಖಾನಿಗೆ ಹೋಗ್ಬೇಕಾದ್ರೂ ಅನಿವಾರ್ಯ ಪಕ್ಷ ಐತ್ರಿ ಇಲ್ಲಿ. ಇಲ್ಲ, ರಸ್ತೆ ಮಾಡ್ಲಿಲ್ಲ ಅಂದ್ರೆ ನೀವು ಏನ್ ಮಾಡ್ತೀರಿ ಅಂತ? ಏನ್ ರಸ್ತೆ ಬಂದ್ ಮಾಡಿ ತಡೆ ಮಾಡ್ಕೊಂಡು ಕೊಡ್ತೀವಿ. ಮತ್ತೆ ಏನ್ ಮಾಡೋದು? ಯಾರಿಗಾರು ಎಲ್ಲರಿಗೂ ಜಪ್ ಹಿಡಿದು ಮಿರಜ್ ದವಾಖಾನೆ ತಕ ಇದು ಶಾರ್ಟ್ಕಟ್ ಹಾದಿ ಐತಿ. ಇದು ಕರ್ನಾಟಕದ ಅಷ್ಟ ಐತ್ರಿ. ಇದು ಬಾರ್ಡರ್ ಊರು ಐತೆ, ಇಷ್ಟ ಬಂದ್ ಐತ್ರಿ. ಇದು ಆ ಕಡೆ ಮಹಾರಾಷ್ಟ್ರದವ್ರು ಮಾಡ್ಯಾರಿ. ಇದು ಅಷ್ಟೇ 2-3 ಕಿಲೋಮೀಟ್ರ್ ಅಷ್ಟೇ ಇಲ್ಲಾಗೈತ್ರಿ. ನಿಮ್ಮ ಹೆಸರೇನ್ರಿ? ನನ್ನ ಹೆಸರು ಸುರೇಶ್ ಸದಾಶಿವ ತೀರ್ಥ. ಜೋರ್ಲಿ ಕುಡಿ ನೀರಿನ ಸವಲತ್ತು ಆಗಲೇಬೇಕು. ಎಲ್ಲ ತೊಂದ್ರೆ ಅವ್ರು ಹೇಳಿದ್ದೆಲ್ಲ ಬರೋದ್ರೆ ಯಾನೋ ಇದು ಆಡಾಡತ್ರಿ. ಎಲ್ಲ ನೀರಿಗೆ ನಮ್ಮ ಯಾನು ಸಂಜೆಗೆ ಹೋಗ್ಲಕ್ರಿ, ಊರ ಕಡೆ ಹೋಗ್ಲಕ್ರಿ. ಕಾಕಸ್ವಾಮಿ ಪಾಟೀಲ್. ಕೇಳಿದ ಯಾರಂತೆ